ಸ್ವಲ್ಪ ಕೆಳಗಿಳಿದು ಬರುವಾಗ ಇಲ್ಲಿ ಒಂದು 1000 ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೇನೆ. ಹಾಗೆ ಇವತ್ತು ಒಂದು ಕಡೆ ಹೊರಡ್ತಾ ಇದ್ದೇವೆ, ನಾನು ಮತ್ತು ಮಗ. ನೋಡುವ, ಅಲ್ಲಿದು ಪ್ಲೇಸ್ ಎಲ್ಲ ತೋರಿಸ್ತೇನೆ. ಒಂದು ಟೆಂಪಲ್ ಅದು, ನೋಡುವ, ಅಲ್ಲಿ ನಿಮಗೆ ಮೀಟ್ ಆಗ್ತೇನೆ. ये कोणी बेंगलोर घराने कोणी एकांमध्ये फ्लॅट 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 जाऊन किती पेट्रोल ना काय तुला मारा मोबाईल दाखवू तसे बरं काही दिवसांना कसं येतं ना लिस्ट उडली ನಾವೀಗ ಟೆಂಪಲಿಗೆ ಬಂದೇವೆ. ಯಾರು ಒಂದು ನದಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಸೂಪರ್ ಇದೆ ಜಾಗ, ನೋಡುವ ಖುಷಿ ಆಗ್ತದೆ. ಗಾಡಿಯಲ್ಲಿ ಬಂದು ಕಾಲು ನೋವು, ಬರ್ತೇವೆ ಬಂದು ಮುಟ್ಟುವುದಿಲ್ಲ. ते सोमवार मात्र सोमवार मग सोमवार नाही तांकां जेवण ते असो पुरो ಫ್ರೆಂಡ್ಸ್, ನನಗೆ 1000 ಸಬ್ಸ್ಕ್ರೈಬ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ, ನಾನು ಹೆಸರಿಡೋದಿಲ್ಲ. ನಮ್ಮ ಫ್ಯಾಮಿಲಿಯಿಂದ ನನ್ನ ಫ್ರೆಂಡ್ಸು ತುಂಬ ಸಪೋರ್ಟ್ ಮಾಡಿ ನೀನು ಆಗ್ತದೆ, ನೀನು ಟ್ರೈ ಮಾಡು ಅಂತ ಎಲ್ಲರೂ ಹೇಳಿದರು. ಮತ್ತು ಒಳ್ಳೆ ವೀಡಿಯೋಸ್ ನಾನು ಹಾಕಿದ್ದೇನೆ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಲೈಕ್ಸ್ ಕೊಟ್ಟಿದ್ದಾರೆ, ಕಾಮೆಂಟ್ಸ್ ಹಾಕಿದ್ದಾರೆ. ಬ್ಯಾಡ್ ಕಾಮೆಂಟ್ಸ್ ಒಂದೆರಡು ಬರ್ಬೋದು, ಅದು ಇದ್ದದ್ದೇ, ಅದಕ್ಕೆ ನಾನು ಅಷ್ಟು ಟೆನ್ಷನ್ ಮಾಡೋದಿಲ್ಲ. ಹಾಗೆ ನಂದು ಡ್ಯಾನ್ಸ್ ಎಲ್ಲ ಮಾಡಿದವರಿಗೆ ತುಂಬ ಹೇಳಿದ್ದಾರೆ, ಡ್ಯಾನ್ಸು ತುಂಬ ಚೆನ್ನಾಗಿದೆ. ಆದರೂ ನನಗೆ ಡ್ಯಾನ್ಸ್ ಅಷ್ಟು ಗೊತ್ತಿಲ್ಲ, ನಾನು ಈಗ ನೋಡಿ ಕಲಿತದ್ದು ಅಷ್ಟೇ. ಒಳ್ಳೆ ಡ್ಯಾನ್ಸರ್ ಏನಲ್ಲ ನಾನು. ಅದು ನನ್ನ ಮಗ ತುಂಬ ಸಪೋರ್ಟ್ ಕೊಟ್ಟಿದ್ದಾನೆ, ನನ್ನ ಮಗ ಮತ್ತು ನನ್ನ ತಂಗಿ ಮಕ್ಕಳು ತುಂಬ ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್, ನೀನು ಮಾಡು ಅಂತ. ಮತ್ತು ನನ್ನ ಭಾವ, ಅವರಿಗೆ ನಾನು ಡ್ಯಾನ್ಸ್ ಅಂದರೆ ನೀನು ಡ್ಯಾನ್ಸ್ ಮಾಡು ಅಂತ ಹೇಳ್ತಿದ್ರು. ಅಂದರೆ ಹಾಗೆಲ್ಲ ಏನೋ ಅವರಿಗೊಂದು ಖುಷಿ, ಏನೋ ಎಲ್ಲರಿಗೆ ಖುಷಿ ಆಗೋದಾದರೆ ನನಗೆ ಸಹ ತುಂಬ ಖುಷಿ. ನಾನು ಇನ್ನೂ ಸಹ ಒಳ್ಳೆ ನಿಮಗೆ ಕಂಟೆಂಟ್ ಕೊಡ್ತೇನೆ, ಒಳ್ಳೆ ವೀಡಿಯೋ ಹಾಕ್ತೇನೆ. ನೀವು ಇನ್ನೂ ಸಹ ನನಗೆ ಈಗ 1K ಆಯಿತು, 2K ಆಯಿತು, 3K, ಹಾಗೆ ನನಗೆ ಮಿಲಿಯನ್ ತನಕ ನನಗೆ ಸಬ್ಸ್ಕ್ರೈಬ್ ಮಾಡಿ. ಆನಂತರ ನಂದು ವಾಚ್ ಓವರ್ ಆಗಲಿಕ್ಕಿದೆ. ಏನಾದರೂ ನನಗೆ ಈಗ 2K 3K ಆದರೆ ಇನ್ನೂ ಸಹ ನಾನು ನಿಮಗೆ ಹೇಳ್ತೇನೆ ಈ ವಿಡಿಯೋದಲ್ಲಿ. ನನಗೆ 2K ಆಯಿತು, 3K ಆಯಿತು, ತುಂಬ ಖುಷಿಯಾಯಿತು. ಒಂದು ಕಡೆಯಲ್ಲಿ ಖುಷಿ, ಒಂದ್ಸರಿ ತುಂಬ ಅಂದರೆ ಅಷ್ಟು ಖುಷಿಯಾಗಿದೆ ನನಗೆ. 1K ಒಂದು 270 ಆಗುವಾಗ ನಾನು ಎಣಿಸಿದ್ದೆ ಒಂದು 500 ಆಗಬೇಕಂತ ಒಂದು ಆಸೆ ಇತ್ತು. ಆನಂತರ ಎಣಿಸಿದೆ 500 ಆದ ನಂತರ ಒಂದು 1000 ಆಗಲಿ ಅಂತ. ಹಾಗೆ ಆಯಿತು ಫ್ರೆಂಡ್ಸ್. ಹೇಗಾದರೂ ನಾನು ಸಹ ಕಷ್ಟಪಟ್ಟು ಅದರಲ್ಲಿ ಬಟ್ಟಿದ್ದೇನೆ.
ಮತ್ತು ಎಲ್ಲರೂ ಸಪೋರ್ಟ್ ಸಹ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ನನಗೆ ಅದು ಒಣಕೆದ್ದು ನಾನು ವೀಡಿಯೋ ಹಾಕಲಿಲ್ಲ, ಹಾಕ್ತೇನೆ ಫ್ರೆಂಡ್ಸ್. ನಾನಿವತ್ತು ಈಗ ವೀಡಿಯೋ ತೆಗೆದ್ರೆ ನಾಳೆ ನಾನು ಅದು ಡೌನ್ಲೋಡ್ ಮಾಡಿ ಅದು ಲಾಗ್ ಹಾಕೋದು. ಒಂದು ಗಿವ್ ಅವೇ ಇದೆ ಒಂದು, ಅದಕ್ಕೆ ಯಾರು ಕಮೆಂಟ್ಸ್ ಹಾಕಿ ಆ ಕಮೆಂಟ್ಸಿಗೆ ಲೈಕ್ಸ್ ಬರಬೇಕು. ಅದು ನಾನು ಹೇಳುವುದಿಲ್ಲ ಯಾರಿಗೇನು ಅಂತ, ಅವರಿಗೊಂದು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಕೊಡ್ತೇನೆ ನಾನು. ಎಲ್ಲರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸಿಗೆ ಲೈಕ್ ತುಂಬ ಬರಬೇಕು. ಅವರಿಗೊಂದು ನಾನು ಅಂದರೆ ನಾನು ಅವರಿಗೆ ಪರ್ಸ್ನಲಿ DM ಮಾಡಿ ಅವರಿಗೆ ನಾನು ಗಿಫ್ಟ್ ಕೊಡ್ತೇನೆ. ಓಕೆ, ಇದೊಂದು ನನ್ನ ಫಸ್ಟ್ ಪ್ರಯತ್ನ. ಎಲ್ಲರೂ ಸಪೋರ್ಟ್ ಮಾಡಿ ನೋಡುವ ಮುಂದೇನಾಗ್ತದೆ ಅಂತ. ದೇವರ ಸನ್ನಿಧಾನಕ್ಕೆ ಬಂದಿದ್ದೇನೆ, ನೋಡುವ. ದೇವರೇ ನಾವೊಂದು ಮಾಡಿಟ್ಟಿದ್ದಾನೆ ಇಷ್ಟವರೆಗೂ, ನನಗೆ ಕಷ್ಟದಲ್ಲಿ ಕೈ ಹಿಡ್ದಿದ್ದಾನೆ, ಪರವಾಗಿಲ್ಲ, ಹೇಗೋ ಇದ್ದೇನೆ. ನಾವು ಇಲ್ಲಿಂದ ಹೊರಟಿದ್ದೆವು, ಒಂದು ಶಾರ್ಟ್ಸ್ ಮಾಡಲಿಕ್ಕಿತ್ತು. ಹಾಗೆ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಈಗ ಸೆಕೆ, ಲೈಟಲ್ಲಿ ಸೆಕೆ, ಮಳೆ ಸಹ ಇಲ್ಲ. ಹೋಗುವ. ನಾವು ಇವತ್ತು ಈಗ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಅಲ್ಲಿ ಅಂದರೆ ಈಗ ನಮಗೆ ಇಲ್ಲಿ ಈಚೆ ಮಂಗಳೂರವರಿಗೆಲ್ಲ ಆಚೆ ಕಡೆ ಎಲ್ಲ ಉತ್ತರ ಕನ್ನಡ ಎಲ್ಲ ಶ್ರಾವಣ, ಆದರೆ ಇಲ್ಲಿ ನಮಗೆ ಆಟಿಯಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಆಗೋದಿಲ್ಲ. ಹಾಗೆ ನಾವು ಸ್ವಲ್ಪ ಕೆಳಗಿಳಿದು ಬರುವಾಗ ಇಲ್ಲಿ ಒಂದು ಪ್ಲೇಸ್ ತುಂಬ ಚೆನ್ನಾಗಿದೆ, ಆದರೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಸ್ಥಳಕ್ಕೆ. ನೋಡಲಿಕ್ಕೆ ಫ್ರೆಂಡ್ಸು, ಅಯ್ಯೋ ಇಲ್ಲಿಂದ ಹಾರಿ ಹೋಗುವಷ್ಟು ಅಷ್ಟು ಖುಷಿ ಆಗ್ತದೆ ನೋಡುವಾಗ. ನೇತ್ರಾವತಿ ನದಿಯಲ್ಲಿ ಈಚೆ ಕಡೆ ಒಳ್ಳೆ ಇದು ತೆಂಗಿನ ಮರ ಕಾಣ್ತದೆ, ಅಲ್ಲಿ ಅಡಿಕೆ ಮರ, ಆಗ ಇದು ಗದ್ದೆಗಳು, ಆ ಗದ್ದೆಯಲ್ಲಿ ದನಗಳನ್ನೆಲ್ಲ ಮೇಯಿಸ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ನೋಡಲಿಕ್ಕೆ ಖುಷಿ ಆಯಿತು. ಇಂಥದ್ದೇ ಒಂದು ಪ್ಲೇಸಲ್ಲಿ ನನಗೆ ಸಹ ಒಂದು ಜಾಗ ತೆಗೆದು ಮನೆ ಆಗಬೇಕಂತ ಆಸೆ ಇದೆ. ನೋಡುವ, ನಿಮ್ದೆಲ್ಲ ಆಶೀರ್ವಾದದಿಂದ ಆಗಬಹುದು ಅಂತ ಎಣಿಸಿದೆ. ನಮ್ದು ಇಲ್ಲಿ ಶಾರ್ಟ್ಸ್ ಎಲ್ಲ ಆಯಿತು ಫ್ರೆಂಡ್ಸ್. ಈಗ ನಾವು ಇಲ್ಲಿಂದ ಹೊರಡುವುದು, ಸಾಕಾಯಿತು ನನಗೆ. ಮುಂದುಗಡೆಯಲ್ಲಿ ಮಳೆ ಇಲ್ಲ, ಈ ಬಿಸಿಲು ಲೈಟ್ ಆಗಿದೆ ಅಲ್ಲ, ಸೆಕೆ ಆಗ್ತದೆ. ಓಕೆ, ನಾವೇನು ಹೊರಡುದು ಇಲ್ಲಿಂದ. ಪಾವು ಸಂಕದ ಅಲ್ಲಿ ಬಂದಿದ್ದೇವೆ. ಇದೊಂದು ಡ್ಯಾಮ್ ಥರ ಒಳ್ಳೆ ಪ್ಲೇಸ್ ಮಾತ್ರ, ಖುಷಿ ಆಗ್ತದೆ ನೋಡಲಿಕ್ಕೆ. ಅವತ್ತೊಮ್ಮೆ ನಾನು ಬಂದಿದ್ದೆ, ಆಗ ಅಂದಾಜಿರಲಿಲ್ಲ, ಈಗ ಅಂದಾಜಿಗೆ ಗುಂಡಾಗಿ ಬಂದದ್ದು. ನೋಡಿ ಫ್ರೆಂಡ್ಸ್, ನಾನು ಆಗ ನಿಮಗೆ ನದಿ ತೋರಿಸಿದೆ ಅಲ್ಲ, ಇದುವೇ ನದಿ ಹತ್ರ ನಾವೀಗ ಬಂದದ್ದು ನೋಡಿ. ಅಲ್ಲಿಂದ ಬರುವಾಗ ಸ್ವಲ್ಪ ದಾರಿ ಸಹ ತಪ್ಪಿತ್ತು, ಅಂದರೆ ನಾವು ಟೂ ವೀಲರಲ್ಲಿ ಗೊತ್ತಾಗಲಿಲ್ಲ ನಮಗೆ. ಹಾಗೆ ನಾವು ಇದರಲ್ಲಿ ರಿಕ್ಷಾದಲ್ಲೆಲ್ಲ ಬರುವಾಗ ಗೊತ್ತಾಗ್ತಿತ್ತು, ಟೂ ವೀಲರಲ್ಲೆಲ್ಲ ಕೇಳಿಯೇ ಬಂದದ್ದು. ನೋಡಿ ಫ್ರೆಂಡ್ಸ್, ನದಿದು ನೀರಿನ ಶಬ್ದ ಕೇಳ್ತದೆ ನಿಮಗೆ, ಬಿಸ್ 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 ಗೊಂಬಿಯೋ ಬೋಲೆ ಇದೆ ಅಲ್ಲ ಶಾಲೆ ಕಿಡಿಪುರ ಕಾಂಪುರ. ಇಲ್ಲ ಕೊನೆಯಾರು ಗೊತ್ತು ಕೊನೆಯಾರು ಗೊತ್ತು ನೈ ಡ್ಯಾಮ್ ಮಾಡು ನಿಮಗೆ. ಇಲ್ಲಿ ಅವ್ರ ಗಾಲ ಹಾಕುದು, ಇಲ್ಲಿ ಅವ್ರು ಗಾಳ ಹಾಕುದು. ನೋಡಿ ಫ್ರೆಂಡ್ಸ್, ಅಲ್ಲಿ ಮೀನಿಗೆ ಗಾಳ ಹಾಕ್ತಾ ಇದ್ದಾರೆ. ಮೀನು ಸಿಗಬಹುದು, ಸೂಪರ್ ಇಲ್ವಾ ನೋಡಿ ಅಂತೆ. ಮೊದಲು ಇಲ್ಲಿ ಬ್ರಿಡ್ಜ್ ಇರಲಿಲ್ಲ, ಇದು ರೀಸೆಂಟ್ ಆದದ್ದು. ರೀಸೆಂಟ್ ಅಂದರೆ ಒಂದು 3 ವರ್ಷ ಆಯ್ತಾ? ಇಲ್ಲ, 3 ವರ್ಷ ಇಲ್ಲ, ಜಾಸ್ತಿ ಆಯ್ತು. 3-4 ವರ್ಷ ಅದರೊಳಗಡೆ ನೋಡಿ. ಸೂಪರ್ ಇದೆ ಅಲ್ಲ. ಇನ್ನೊಂದು ಶಾರ್ಟ್ಸ್ ಮಾಡಬೇಕಾ? ಇದು ಗಾಡಿಯಲ್ಲಿ ಹೋಗೋದಿಲ್ಲ, ಮಾಡ್ಬೋದು. ಕೆಲವು ಗಾಡಿ ಮಾತ್ರ ಕಮ್ಮಿ ಹೋಗೋದು. ವಾ, ಇಲ್ಲಿ ದೊಡ್ಡ ದೊಡ್ಡ ವಾಹನ ಎಲ್ಲ ಹೋಗ್ಲಿಕ್ಕಿಲ್ಲ. ರಿಕ್ಷಾ, ಕಾರು ಮತ್ತು ಟೂ ವೀಲರ್ ಮಾತ್ರ.
ಟೆಂಪೋ ಎಲ್ಲ ದೊಡ್ಡ ವಾಹನ ಹೋಗ್ಲಿಕ್ಕಿಲ್ಲ ನೋಡಿ ಅಂತೆ ಫ್ರೆಂಡ್ಸ್, ಅಲ್ಲಿ ದೊಡ್ಡದಾಗಿದ್ದಾರೆ ಅಷ್ಟೇ ಹೋಗ್ಲಿಕ್ಕೆ. ಅದರದ್ದೇನಿಲ್ಲ, ಅದು ನಾವು ಇಲ್ಲಿ ಕ್ಲಿಕ್ ಒಳ್ಳೆ ಟೇಸ್ಟ್ ಇದೆ ಇಲ್ಲಿ. ಅದು ಚಿಲ್ಲಿ ತೆಗೆದುಕೊಳ್ಳುವ ಅಂತ ಸ್ವಲ್ಪ ಹಾಗೆ ನಾವು ಹೋಗಿ ಅಂತ ಬಂದೆವು ಫ್ರೆಂಡ್ಸ್. ಬರುವಾಗ ಸ್ವಲ್ಪ ತರಕಾರಿ ಪದಾರ್ಥಕ್ಕೆ ಏನಿಲ್ಲ, ಅದಕ್ಕೆ ಸ್ವಲ್ಪ ಆಗ ತೋರಿಸಿದ್ದಲ್ಲ ನಿಮಗೆ, ಪದಾರ್ಥ ಸಹ ಸ್ವಲ್ಪ ತಂದೆವು. ಇಷ್ಟೆಲ್ಲ ಆಗುವಾಗ ನಂದೊಂದು ರೀಡಿಂಗ್ ಗ್ಲಾಸ್ ಮಿಸ್ ಆಯ್ತು ಫ್ರೆಂಡ್ಸ್. ಎಲ್ಲಿ ಬಿಟ್ಟು ಬಂದಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಸಹ ಒಂದು ಖರ್ಚಾಯಿತು, ಅದನ್ನು ಸಹ ತಂದು ಬಂದೆ ಒಂದು. ಹಾಗೆ ನನ್ನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೇನೆ. ಗಿವ್ ಅವೇ ಇದೆ, ನಾಳೆ ಈ ವಿಡಿಯೋ ಹಾಕ್ತೇನೆ, ಅದಕ್ಕೆ ಕಮೆಂಟ್ಸ್ ಹಾಕಿ ನೀವು, ಗೊತ್ತಾಯ್ತಲ್ಲ. ಮತ್ತೇನಿಲ್ಲ, ಮತ್ತೆಂತಪ್ಪ, ಇಲ್ಲಿ ನನ್ನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗ್ತದೆ ಅಂತ ಎಣಿಸ್ತೇನೆ ನಾನು ನಿಮಗೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಲೈಕ್ ಮಾಡಿ. ಇನ್ನು ಸಹ ನನಗೆ 1K 2K 3K ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.